ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇರ್ ಗಿವರ್ಸ್ ಅಂತ ಹೇಳ್ತಾ ಇದ್ವಲ್ಲ, ಆರೈಕೆ ಮಾಡುವವರು ಅವರು ತಮ್ಮ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು, ಏಕೆಂದರೆ ಅವರಿಗೂ ಗುಣಮಟ್ಟದ ಜೀವನ ಬಹಳ ಮುಖ್ಯವಾಗುತ್ತೆ. ನಾವು ಕೇವಲ ಕಾಯಿಲೆ ಉಳ್ಳವ್ರನ್ನ ಮಾತ್ರ ಫೋಕಸ್ ಮಾಡೋದಲ್ಲ, ಈ ಕೇರ್ ಗಿವರ್ಸನ್ನು ಅದಕ್ಕಿಂತ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋ ಹಾಗಿರ್ತೀವಿ. ಅವರ ಮನಸ್ಥಿತಿ ಕೂಡ ಬಹಳ ಮುಖ್ಯವಾದದ್ದು. ಅದನ್ನೇ ನಾವು ಮುಂದಿನ ಕಂತುಗಳಲ್ಲಿ ನೋಡ್ತಾ ಬರ್ತಿದ್ದೀವಿ. ನಾವು ಕೇರ್ ಗಿವರ್ಸನ್ನು ಹೀಲರ್ಸ್ ಆಗಿ ನೋಡಬೇಕು ಅಂತಂದ್ವಿ. ಹಾಗಾದರೆ ಹೀಲಿಂಗ್ ಅಂದರೆ ಏನು, ಕ್ಯೂರ್ ಅಂದರೆ ಏನು ಅನ್ನೋದನ್ನು ಒಂಚೂರು ತಿಳ್ಕೊಂಡು ಇನ್ನು ಮುಂದೆ ಹೋಗೋಣ ಅಂತೆ. ಕ್ಯೂರಿಂಗ್ ಅಂದರೆ ಏನು, ಯಾವುದಾದ್ರೂ ಒಂದು ಕಾಯಿಲೆ ಪೂರ್ಣ ಗುಣ ಆಗತ್ತೆ ಅಂತಂದರೆ ಏನು, ಒಂದು 3-4 ಅಂಶ ಇದೆ. ಒಂದು, ಅದಕ್ಕೆ ಡಾಕ್ಟರ್ ಅಥವಾ ಫಿಸಿಷಿಯನ್ ವೈದ್ಯರ ಹೆಲ್ಪು ಅತ್ಯಗತ್ಯ, ಅದಿರಲೇಬೇಕು ಪೂರ್ಣ ಗುಣಪಡಿಸೋದಕ್ಕೆ. ಆಮೇಲೆ ಸಾಮಾನ್ಯವಾಗಿ ಇಟ್ ಟೇಕ್ಸ್ ಲೆಸ್ ಟೈಮ್, ಬಿಕಾಸ್ ಕ್ರಾನಿಕ್ ಇಲ್ನೆಸ್ ಅಂದರೆ ದೀರ್ಘಾವಧಿ ಅಲ್ವಾ, ಇದೆಲ್ಲ ಅಕ್ಯೂಟಾಗಿ ತಾನೇ ಕ್ಯೂರ್ ಆಗೋದು, ಆವಾಗಲೇ ಹೇಳಿದ್ದೀವಿ. ಸೊ ಅಕ್ಯೂಟಾಗಿ ಆಗೋ ಇನ್ಫೆಕ್ಷನ್ ಆಗಲಿ, ಒಂದು ಸರ್ಜರಿ ಆಗಲಿ, ಇಟ್ ಟೇಕ್ಸ್ ಫಾರ್ ಲೆಸ್ ಟೈಮ್ ದೆನ್ ಹೀಲಿಂಗ್ ಪ್ರಾಸೆಸ್. ಇದು ಕ್ಯೂರಿಂಗಲ್ಲಿ. ಆಮೇಲೆ ಯೂಶ್ವಲಿ ಇಟ್ ಈಸ್ ಲಾಟ್ ಲೆಸ್ ಪೇಯ್ನ್ಫುಲ್. ಒಂದು ಸ್ವಲ್ಪ ಅಕ್ಯೂಟಾಗಿ ಫಿಸಿಕಲ್ ಪೇಯ್ನ್ ಜಾಸ್ತಿ ಇರ್ಬೋದು, ಬಟ್ ಡೆಫಿನೆಟ್ಲಿ ಮೆಂಟಲ್ ಪೇಯ್ನ್ ಎಲ್ಲ ಭಾಳಷ್ಟು ಕಡಿಮೆ ವೆನ್ ಕಂಪೇರ್ ಟು ದೀರ್ಘಾವಧಿ ಕಾಯಿಲೆಗಳಿಗೆ. ಇದನ್ನು ಆಗ್ತಾ ಇದ್ದಾಗ, ಅಕ್ಯೂಟ್ ಇಲ್ನೆಸ್ ಕ್ಯೂರ್ ಆದಾಗ ಯೂಶ್ವಲಿ ಇಟ್ ಈಸ್ ಪಾಸಿಬಲ್ ಟು ಕ್ಯೂರ್ ಕಂಪ್ಲೀಟ್ಲಿ, ಟೋಟಲ್ ರಿಮೂವಲ್ ಆಫ್ ದ ಸಿಂಪ್ಟಮ್ಸ್ ಅಥವಾ ಪ್ರಾಬ್ಲಮ್ ಆಫ್ ದ ಡಿಸೀಸ್ ಅಂತ ಅಂದ್ಕೊಳ್ಬಹುದು. ಹೀಲಿಂಗ್ ಅಂದರೆ ಏನು? Regardless of the presence or absence of disease, we can make so many changes that will result in healing. ಬಹಳ ಮುಖ್ಯವಾಗಿ ಇಲ್ಲಿ ಹೀಲಿಂಗ್ ಆಗಬೇಕಾದ್ರೆ one has to figure out the meaning and purpose of our lives. ಇದೆಲ್ಲ ಪಾಸಿಟಿವ್ ಸೈಕಾಲಜಿ, ಇದು ವೈಜ್ಞಾನಿಕವಾಗಿ ಹೇಳ್ತಾ ಇರೋದು, ಆಧ್ಯಾತ್ಮಿಕವಾಗಿ ಅಲ್ಲ. ವೈಜ್ಞಾನಿಕವಾಗಿ ನೋಡಿದಾಗ, ಪಾಸಿಟಿವ್ ಸೈಕಾಲಜಿ ಆ್ಯಂಗಲಿಂದನೂ ನೋಡಿದಾಗ, ನ್ಯೂರೋಸೈಂಟಿಫಿಕ್ ಆ್ಯಂಗಲಿಂದ ನೋಡಿದಾಗ, ಒನ್ ಹ್ಯಾಸ್ ಟು ಫಿಗರ್ ಔಟ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್ ಟು ರಿಯಲಿ ಆ್ಯಂಡ್ ಕಂಪ್ಲೀಟ್ಲಿ ಹೀಲ್ ಒನ್ ಸೆಲ್ಫ್. ಇಟ್ಸ್ ಅ ಟ್ರಾನ್ಸ್ಫರ್ಮೇಷನಲ್ ಪ್ರಾಸೆಸ್. ಹೀಲಿಂಗ್ ಕ್ಯಾನ್ ಹ್ಯಾಪನ್ maybe at the body level and may not be at the body level and may be at the body level. Healing can happen at the body level and at the level of mind, which is even more important, and it results in a transformative process. True healing andre idanne ನಾವು this is what we truly mean. It is possible to evolve through this healing process. ಅದಕ್ಕೆ ಎಂಥ ಕಷ್ಟವೇ ಬರಲಿ, ನಮಗಾಗಲಿ ನಮ್ಮ ಪ್ರೀತಿ ಪಾತ್ರರಾಗಲಿ, ಆ್ಯಸ್ ಎ ಕಲೆಕ್ಟಿವ್ ಫ್ಯಾಮಿಲಿ ಅಥವಾ ಆ್ಯಸ್ ಎ ಕಲೆಕ್ಟಿವ್ ಇವಾಲ್ವ್ ಆಗಬೇಕಾದ್ರೆ ಇದು ಎಲ್ಲರಿಗೂ ಇದು ಒಂದೇ ಧ್ಯೇಯ ಇರಬೇಕು. ಅಟ್ ಎನ್ ಇಂಡಿವಿಜುವಲ್ ಲೆವೆಲ್ ಇಟ್ ಈಸ್ ಫಾರ್ ಈಸಿಯರ್ ಟು ಇವಾಲ್ವ್. ನಾವು ಒಬ್ಬೊಬ್ಬರು ಇದನ್ನು ತಿಳ್ಕೊಂಡಿದ್ರೆ, ವೆದರ್ ಇಟ್ಸ್ ಅ ಪರ್ಸನ್ ಗೋಯಿಂಗ್ ಥ್ರೂ ದಿ ಇಲ್ನೆಸ್ ಆರ್ ಕೇರ್ ಗಿವರ್, ಒಬ್ಬೊಬ್ಬರೇ ಕೂಡ ಇಂಡಿವಿಜುವಲ್ ಲೆವೆಲಲ್ಲಿ ಆಗೋಕ್ಕೆ ಸಾಧ್ಯ. ಬಟ್ ಇದೆರಡೂ ಎಲ್ಲರೂ ಅರ್ಥ ಮಾಡಿಕೊಂಡು, ಹೋಲ್ ಫ್ಯಾಮ್ಲಿ ಅರ್ಥ ಮಾಡಿಕೊಂಡ್ರೂ ಕೂಡ, ಮಕ್ಕಳು ಬೇರೆ ಕಡೆ ಇರಬಹುದು, ಅಲ್ಲೇ ಇಲ್ಲದೇನೂ ಇರಬಹುದು ನೋಡ್ಕೊಳ್ಳೋದಕ್ಕೆ, ಬಟ್ ಸ್ಟಿಲ್ ಇಫ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಹೀಲಿಂಗ್ ಪ್ರಾಸೆಸ್, ದ ಹೋಲ್ ಫ್ಯಾಮಿಲಿ ಕ್ಯಾನ್ ಇವಾಲ್ವ್. This is the beauty of caregiving and looking at caregivers as healers and evolving through caregiving ಅಂದರೆ ಇದೇನೆ. ಕಾಯಿಲೆಯಿಂದ ನರಳುವವರು ಮತ್ತು ಕಾಯಿಲೆ ಉಳ್ಳವರನ್ನ ನೋಡಿಕೊಳ್ಳುವವರು, ಇವರಿಬ್ಬರು ಗುಣಮಟ್ಟದ ಜೀವನವನ್ನು ಹೊಂದೋದಕ್ಕೆ ಸಾಧ್ಯವಾದರೆ ನಮ್ಮ ಶ್ರಮ ಕೂಡ ಸಾರ್ಥಕವಾಗುತ್ತೆ. ದಯವಿಟ್ಟು ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸಿ, ಅಗತ್ಯ ಉಳ್ಳವರ ಪಾಲಿಗೆ ಭರವಸೆ ನಿಜವಾದ ಅರ್ಥದಲ್ಲಿ ಭರವಸೆಯಾಗಲಿ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ದಯವಿಟ್ಟು ಬಹಳಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.